ಏನ್ ಹುಡುಕ್ತಾ ಇದೆಯಾ ಚಂದ್ರಿ? ಸೊಸೆ ಮೂರ್ ಜೊತೆ ಇದೀಯ ಅಂತ ಸುಮ್ಕೆ ಇವನಿ. ಇಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ? ಏನ್ ಶಾರದಕ್ಕ, ಇತ್ತೀಚೆಗೆ ದಾದಾಗಿರಿನೂ ಶುರು ಮಾಡ್ಕೊಂಡಿದ್ದೀರಾ? ಸೊಸೆಮ್ಮ ಅದು ಚಂದ್ರಿ ಕಳ್ತನ ಮಾಡಕ್ಕೆ. ಇಲ್ಲ ಅಕ್ಕ. ಶಾರದಕ್ಕ, ಸ್ವಲ್ಪ ಎಚ್ಚರ ಇರಲಿ. ಅವಳ ಕಡೆ ಬೆರಳು ಮಾಡಿ ತೋರಿಸೋದು ಅಂದ್ರೆ ನನ್ನ ಕಡೆ ತೋರಿಸ್ದ ಹಾಗೆ. ಬಾವನ್ ರೂಮಲ್ಲಿ ಏನ್ ಖಜಾನೆ ಇದೆಯಾ ಕಳ್ತನ ಮಾಡೋಕೆ? ನಾನೇ ಚಂದ್ರಿನ ಈ ರೂಮಿಗೆ ಕಳ್ಸಿದ್ದು. ಬಾವನ್ ಮೆಷರ್ಮೆಂಟ್ ಬೇಕಿತ್ತು, ಅದಕ್ಕೆ ಹಳೇದು ಯಾವ್ದಾದ್ರು ಶರ್ಟ್ ಇದ್ರೆ ತಗೊಂಡ್ ಬಾ ಅಂತ ಕಳಿಸ್ದೆ ಅಷ್ಟೇ. ಈ ಚಂದ್ರಿ, ಇದನ್ನ ಹೇಳೋಕೆ ಏನಾಗುತ್ತೆ ನಿನ್ಗೆ? ಶಾರದಕ್ಕ, ಏನ್ ಮುಚ್ಚಿಡ್ತಿದ್ದೀರಾ? ಪರವಾಗಿಲ್ಲ ಕಣೆ ಚಂದ್ರಿ, ಈ ಮನೇಲಿ ಕಳ್ತನ ಮಾಡೋದೇ ಯಾರು, ಅದನ್ನ ಹಾಕೋದೇ ಇನ್ಯಾರ ಮೇಲೂ. ಶಬಾಷ್. ಇರ್ಲಿ, ನೀವು ಎಷ್ಟೇ ಮುಚ್ಚಿಟ್ರು ಅದನ್ನ ಹೇಗೆ ಪಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿಯಾಗಿ ಕೇಳಿಸ್ಕೊಳ್ಳಿ ಶಾರದಕ್ಕ, ಆ ಟೀಚರ್ ಡೈರಿನ ಬಾವನ್ ಕೈಯಿಂದಾನೆ ನಾನು ತಗೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ನಂದಿತಾನೆ ಅಲ್ಲ. ಏನೆಲ್ಲ ಈಗ ಸೇರ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ಬಾವ, ನೀವು ಬಂದಿದ್ದು ಒಳ್ಳೇದೇ ಆಯಿತು. ನಾನು ನಿಮ್ಗೊಂದು ಶರ್ಟ್ ಹೊಲಿಸ್ಬೇಕು ಅಂತಿದ್ದೆ, ಅದಕ್ಕೆ ನಿಮ್ಮ ಮೆಷರ್ಮೆಂಟ್ಗೆ ಒಂದು ಶರ್ಟ್ ಹುಡುಕ್ತಿದ್ವಿ. ನೀವೇ ಯಾರಾದರೂ ತೆಕ್ಕೊಡಿ. ಸರಿ ಅದಕ್ಕೆ. ಇದೇ ಥರ ಆ ಟೀಚರ್ ಡೈರಿನೂ ತಗೊಳ್ತೀನಿ, ನೋಡ್ತಾ ಇರಿ. ಹಾಂ ಬಾವಾ, ಈಗ ಟೀಚರ್ ಅವ್ರ ತಂದೆ ಹೇಗಿದ್ದಾರೆ? ಸಂದಾಕ್ ಅವ್ರ ಅದಕ್ಕೆ ಇನ್ನು 2-3 ದಿವಸ ಮನೆಯಾಗೆ ರೆಸ್ಟ್ ತಗೊಳಕ್ಕೆ ಹೇಳವ್ರೆ. ಏನಾಗಿತ್ತಂತೆ ಕೇಳಿದ್ರಾ? ಅದೇನೋ ಪ್ರೆಸರ್ ಅಂತೆ ಅದಕ್ಕೆ. ನಂದಿತಾ, ಬಚಾವಾದೆ. ಅಲ್ಲೇನು ನಿರ್ತಿದೆ ಅಂತ ಅವ್ರು ಹೇಳಿಲ್ಲ, ಸತ್ಯ. ಸರಿ ಬಾಬಾ, ನಾನು ಹೋಗಿ ಅವ್ರನ್ನ ನೋಡ್ಕೊಂಡು ಬರ್ತೀನಿ. ಬಾ ಚಂದ್ರಿ. ಶಾರದಕ್ಕ, ನಾನು ಹೋಗಿ ಬರ್ತೀನಿ. ರಾಮ, ನೀನು ಯಾವ ವಸ್ತುನೂ ಜೋಪಾನವಾಗಿ ಮಡಿಕೊಳ್ಳಕ್ಕಿಲ್ಲ. ಮೇಡಮು ನಿನ್ನ ನಂಬಿ ಕೊಟ್ಟವ್ರೆ, ತಕ ಭದ್ರವಾಗಿ ಮಡಿಕೊ.
ಅಲ್ಲ ಅಪ್ಪಂಗೆ ಕೊಡು. ನಿನ್ನೆ ನನಗೂ ಅವ್ರಿಗೂ ಜಗಳ, ಅದಕ್ಕೆ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಕೊಡ್ತೀನಿ ಇರು. ರೀ, ನಿನ್ನೆ ಮನೇಲಿ ನಡೆದಿದ್ದನ್ನ ಹೇಳಬೇಡಿ ಅವಳಿಗೆ. ಒತ್ತು ಕಣೆ, ಕೊಡು. ಏನು ಮೇಡಮ್, ಹೇಗಾಗ್ತಾ ಇದೆ ಸೆಮಿನಾರ್ ಎಲ್ಲ? ಹೇಗಿದೆಯಮ್ಮ? ಅಪ್ಪ, ನಿಮ್ಮ ವಾಯ್ಸ್ ಯಾಕೆ ಹೀಗಿದೆ? ಏನಾಯ್ತು? ಅದು ಚೆನ್ನಾಗೇ ಇದೆಯಲ್ಲಮ್ಮ. ಅಪ್ಪ, ನನಗೆ ಗೊತ್ತು ನೀವೇನೋ ಮುಚ್ಚಿಡ್ತಿದ್ರ. ಏನಾಯ್ತು ಅಂತ ಹೇಳಿ. ನಿನ್ನೆ ನಿಮ್ಮ ಅಮ್ಮನ ಜೊತೆ ಒಂದು ಸ್ವಲ್ಪ ಜಗಳ ಆಡಿದೆ. ಸ್ವಲ್ಪ ಕೂಗಾಡಿದ್ರಿಂದ ಧ್ವನಿ ಹೀಗಾಗಿದೆ ಅಷ್ಟೇ. ಹೇಳಮ್ಮ. ಸರಿ ಬಿಡಿ ಅಪ್ಪ, ನೀವು ಏನೂ ಹೇಳಲ್ಲ, ನಾನು ಏನೂ ಹೇಳಲ್ಲ ಬಿಡಿ. ನೀವು ಈ ರೀತಿ ಮಾಡಿದ್ರೆ ನಾನು ಹೇಗೆ ಸೆಮಿನಾರ್ ಮೇಲೆ ಗಮನ ಕೊಡೋಕ್ಕಾಗತ್ತೆ? ಬೇಡ ಬಿಡಿ, ನಾನು ಫೋನ್ ಇಡ್ತೀನಿ. ಜಾನು, ಇರಮ್ಮ. ಒಂದು ಸ್ವಲ್ಪ ಬಿ ಪಿ ಜಾಸ್ತಿ ಆಗಿತ್ತು, ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಅದರದ್ದೇ ಓಡಾಟ, ಈಗೆಲ್ಲ ಓಕೆ. ಅಪ್ಪ, ನೆನ್ನೆ ನಾನು ಫೋನ್ ಮಾಡಿದಾಗ ಇಷ್ಟೆಲ್ಲ ನಡೆದಿದೆ ಅಂತ ಯಾಕೆ ಹೇಳಲಿಲ್ಲ? ಬಿಡಿ, ಈಗ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಒಂದೆರಡು ದಿನ ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿಯಾಗುತ್ತಮ್ಮ. ಛೇ, ನಾನಿವಾಗ ಅಲ್ಲಿರಬೇಕಿತ್ತು. ಅಮ್ಮ ಪಾಪ ಒಬ್ಬರೇ ಎಷ್ಟು ಅಂತ ಮಾಡ್ತಾರೆ. ಅಮ್ಮಂಗೆ ತುಂಬ ಕಷ್ಟ ಆಗಿರುತ್ತೆ. ನಿಜವಾಗ್ಲೂ ತೊಂದರೆ ಆಗಿದ್ದು ರಾಮು ಅವ್ರಿಗಮ್ಮ. ಅವರು ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ಖರ್ಚನ್ನು ಅವರೇ ನೋಡಿಕೊಂಡು ತುಂಬ ಸಹಾಯ ಮಾಡಿದ್ರು. ರಾತ್ರಿ ಪೂರ್ತಿ ನಮ್ಮ ಜೊತೆನೇ ಇದ್ದರು. ಅವರಿಗೆ ನಮ್ಮಿಂದ ತುಂಬ ಕಷ್ಟ. ಅಲ್ಲಪ್ಪ, ಇಷ್ಟೊಂದಾಗಿದ್ರು ಒಬ್ರು ನನಗೇನು ಹೇಳಿಲ್ವಲ್ಲ? ನೀನು ಓದಿನ ವಿಷಯವಾಗಿ ಹೋಗಿದ್ಯಾ, ನಿನಗೆ ಯಾಕೆ ಇದ್ರ ಬಗ್ಗೆ ಚಿಂತೆ? ಅದಕ್ಕೆ ಯಾರಿಗೂ ಹೇಳಬಾರ್ದು ಅಂತ ನಾನೇ ಹೇಳಿದ್ದೆ. ಅದನ್ನ ರಾಮು ಅವ್ರು ಪಾಲಿಸಿದ್ರ? ಅವ್ರು ಯಾವತ್ತೂ ಸುಳ್ಳು ಹೇಳೋರೇ ಅಲ್ಲ. ಆದರೆ ಈ ಸಲ ನನ್ನ ಹತ್ರನೇ ಸುಳ್ಳು ಹೇಳಿದ್ದಾರೆ. ತುಂಬ ಒಳ್ಳೆ ಸ್ವಭಾವದ ವ್ಯಕ್ತಿ ಕಣಮ್ಮ ರಾಮು. ಅಟ್ಲೀಸ್ಟ್ ರಾಮು ಅವ್ರಿಗೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು. ಅಪ್ಪ, ನೀವು ರೆಸ್ಟ್ ಮಾಡಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನೀನು ಹುಷಾರು ಜಾನು, ಸ್ಟಡೀಸ್ ಬಗ್ಗೆ ಗಮನ ಕೊಡು. ಸರಿಯಪ್ಪ, ಬಾಯ್, ಟೇಕ್ ಕೇರ್. ಓಕೆಮ್ಮ, ಬಾಯ್. ಮಂಜ, ನೋಡ್ದ ಮೇಡಮ್ ಊರಲ್ಲಿ ಇಲ್ದಿರೋ ಟೈಮಾಗೆ ಹೆಂಗಾಗ್ಬಿಟ್ಟೈತೆ ಪಾಪ. ಅವರವ್ವ ಸ್ಯಾನೆ ದಿಗ್ಲು ಬಿದ್ದೋಗ್ಬಿಟ್ರು. ಒಳ್ಳೆ ಕೆಲಸ ರಮಣ, ನೀ ಅವ್ರ ಜೊತೆ ಇದ್ದೆ. ಮೇಡಮ್ ಶಾನೆ ಖುಷಿಯಾಗಿ ಹೋಗಿರ್ತಾರೆ. ಲೈ, ಮೇಡಮ್ ಖುಷಿ ಆಗಲಿ ಅಂತ ನಾ ಈ ಕೆಲಸ ಮಾಡಲಿಲ್ಲಕ್ಕಲ್ಲ. ಅವರಪ್ಪ ಅವ್ವ ನಮ್ಮಪ್ಪ ಅವ್ವ ಇದ್ದಂಗಲ್ವೇ. ಆದ್ರೂ ನೋಡ್ತಾ ಇರೋ, ನೀ ಬಿತ್ತನೆ ಮಾಡಿದ್ಯಲ್ಲ ಅದು ಮೊಳಕೆ ಹೊಡಿತೈತಾ ಇಲ್ವಾ ಅಂತ. ನೋಡ್ದಾ, ಹೊಡಿತೈತೆ. ರಾಮೋರೆ, ನೀವು ನನ್ನ ಹತ್ರ ಏನು ಹೇಳಿದೆ ಮುಚ್ಚಿಟ್ಬಿಟ್ರಿ ಅಲ್ವಾ? ಹಾಂ ಮೇಡಮ್. ನೆನ್ನೆ ರಾತ್ರಿ ಎಲ್ಲ ನೀವು ಅಪ್ಪನ ಜೊತೆನೇ ಇದ್ರಿ ಅಲ್ವಾ? ನನಗೆಲ್ಲ ಗೊತ್ತಾಯ್ತು. ರಾತ್ರಿ ಎಲ್ಲ ಅಪ್ಪನ ಜೊತೆ ಇದ್ದು ಅಷ್ಟೊಂದು ಹೆಲ್ಪ್ ಮಾಡಿದ್ದೀರಾ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಏನು ಹೇಳ್ಬೇಡಿ, ಅವರು ನಂಗೆ ಅಪ್ಪಯ್ಯ ಇದ್ದಂಗಲ್ವೇ. ನಿಮ್ಮ ಥರ ನಿಸ್ವಾರ್ಥವಾಗಿರೋರು ತುಂಬ ರೇರ್ ರಾಮೋರೆ. ನೀವಿರಲಿಲ್ಲ ಅಂದಿದ್ರೆ ಅಪ್ಪ ಅಮ್ಮಂಗೆ ತುಂಬ ಕಷ್ಟ ಆಗ್ಬಿಟ್ಟಿರೋದು. ಅಯ್ಯೋ, ಏನೇನೋ ಹೇಳ್ಬೇಡಿ ಮೇಡಮ್. ಅದು ಸರಿ, ನಿಮ್ಮ ಕೆಲಸ ಹೆಂಗೆ ಹೋಯ್ತೈತೆ? ಹಾಂ, ಚೆನ್ನಾಗಾಗ್ತದೆ. ನೀವು ಡೈರಿ ಓದಿದ್ರಾ?
ಅದು ನಾ ಓ ಸಾರಿ ನೆನ್ನೆ ರಾತ್ರಿ ಎಲ್ಲ ನೀವು ಅಪ್ಪನ ಜೊತೆನೇ ಇದ್ರಿ ಅಲ್ವಾ, ನಿಮ್ಗೆಲ್ಲಿ ಟೈಮ್ ಸಿಕ್ಕಿರುತ್ತೆ ಓದೋಕ್ಕೆ? ಯಾವಾಗ ಓದ್ತೀರಾ? ಇನ್ನು ಡೈರಿ ಎಲ್ಲ ಯಾಕೆ, ನೀವೇ ಸೀದಾ ಬಂದ್ಬಿಡಿ, ಮಾತಾಡಮ್ಮ. ಇಲ್ಲ ನೀವೊಂದ್ಸಲ ಡೈರಿ ಓದಿ, ಅದರಲ್ಲಿ ಎಲ್ಲ ಬರೆದಿದ್ದೀನಿ. ನಿಮಗೆ ಅದರಲ್ಲಿ ಉತ್ತರ ಸಿಗುತ್ತೆ ಅಂತ ನಂಬಿದ್ದೀನಿ. ಸರಿ. ಸರಿ ಇಡ್ಲಾ? ಇಡ್ತೀರಾ? ಹಾಂ, ಹೋಗ್ಬೇಕಲ್ವಾ? ಸರಿ, ಬಾಯ್. ಸರಿ ಬಾಯ್. ಊರಿಂದ ದೂರ ಬಂದರೆ ಯೋಚಿಸೋಕೆ ಸಮಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ರಾಮು ಜೊತೆ ಇದ್ದಿದ್ದ ಫ್ರೆಂಡ್ಶಿಪ್ ಈಗ ರಿಲೇಷನ್ಶಿಪ್ ಆಗಿ ಚೇಂಜ್ ಆಗ್ತಿದ್ಯಾ? ಅವರಿಂದ ದೂರ ಹೋದಷ್ಟು ಹತ್ತಿರ ಆಗ್ತಿದ್ದೀನ? ಜೀವನ ಪೂರ್ತಿ ಜೊತೆಗಾರನಾಗಿ ರಾಮು ಅವ್ರಿಗಿಂತ ಒಳ್ಳೆಯವರು ಇನ್ಯಾರು ತಾನೇ ಸಿಗ್ತಾರೆ? ಮನೆಯಾಗ ಯಾರು ಇಲ್ವಾ? ನೀವಾ? ಬನ್ನಿ ಒಳಗೆ. ಈಗ ಹೇಗಿದ್ದಾರೆ? ಪರವಾಗಿಲ್ಲ. ದಿಢೀರಂತ ಏನಾಯ್ತು? ಅದು BP ಸ್ವಲ್ಪ ಜಾಸ್ತಿ ಆಯಿತು. ಎಷ್ಟು ಚಿಕ್ಕ ಮನೇಲಿದ್ದೀರಾ? ಇದು ನೋಡೋಕ್ಕೆ ಒಳ್ಳೆ ಕೋಳಿ ಫಾರ್ಮ್ ಥರ ಇದೆ. ಇಷ್ಟೊಂದು ಹೀಟಲ್ಲಿದ್ದರೆ BP ಜಾಸ್ತಿ ಆಗದೆ ಇರತ್ತಾ? ಅಕ್ಕವ್ರೆ, ನಮ್ಮ ಕೊಟ್ಟಿಗೆ ಇದಕ್ಕಿಂತ ದೊಡ್ಡದೈತೆ ಅಲ್ವಾ? ಈಗ ಅವರೆಲ್ಲಿದ್ದಾರೆ? ರೂಮಲ್ಲಿದ್ದಾರೆ, ಬನ್ನಿ. ರೀ, ಇಲ್ಲಿ ನೋಡಿ. ನಮಸ್ತೆ. ನಮಸ್ತೆ. ಈಗ ಹೇಗಿದ್ದೀರಿ? ಈಗ ಓಕೆ, ಪರವಾಗಿಲ್ಲ. ಕೊಡು, ತಗೊಳ್ಳಿ. ಇದೆಲ್ಲ ಯಾಕೆ? ಬಡವ್ರ ಮನೆಗೆ ಬರುವಾಗ ದೊಡ್ಡ ಮನೆಯಿಂದ ಇದನ್ನೆಲ್ಲ ಕೊಡೋದು ವಾಡಿಕೆ. ಅಕ್ಕವ್ರೆ, ವಾಡ್ಕೆ ಪಾಡ್ಕೆ ಎಲ್ಲ ಇವ್ರಿಗೆ ಹೆಂಗೆ ಗೊತ್ತಾಯ್ತೈತೆ ಹೇಳಿ? ಅದಕ್ಕೆ ಮಂತನ ಇರ್ಬೇಕಲ್ಲವ್ರಾ? ಏ ಚಂದ್ರಿ, ಹಾಗೆಲ್ಲ ಮಾತಾಡಬಾರ್ದು ಕಣೆ. ಪಾಪ ಇವರು. ಅದು ಸರಿ, ಇದ್ದಕ್ಕಿದ್ದ ಹಾಗೆ ನಿಮ್ಮ BP ಹೇಗೆ ಜಾಸ್ತಿ ಆಯಿತು? ಓ, ಆ ಬೆದರಿಕೆಯಿಂದನಾ? ಹಾಗಿದ್ರೆ ಒಂದು ಸುಲಭವಾದ ದಾರಿ ಇದೆ, ಈ ಊರು ಬಿಟ್ಟು ಹೋಗೋದು. ಸುಮ್ಮನೆ ಯಾಕೆ ಕಷ್ಟಗಳನ್ನು ಕರೆಸಿ ನಿಮ್ಮ ಪಕ್ಕದಲ್ಲಿ ಕೂರಿಸ್ಕೋತೀರಾ? ಈ ಊರಲ್ಲಿರೋರನ್ನ ನಂಬೋದಕ್ಕಾಗಲ್ಲ. ಅದು ಬಿಡಿ, ನೀವಿಷ್ಟು ಅರ್ಥ ಮಾಡ್ಕೊಳ್ದೇ ಇರೋದಕ್ಕೆ ನೀವೇನು ದಡ್ರಾ?
ಅದೇ ಅಲ್ವಾ, ಟೀಚರ್ಗೆ ಅಪ್ಪ ಅಮ್ಮ ನೀವು, ತೊಂದರೆ ಇರೋ ಊರ್ನಾಗೆ ಸಾನೆ ದಿವಸ ಇರಬಾರ್ದು ಅಂತ ನಿಮಗೆ ಗೊತ್ತೇ ಇರ್ತೈತೆ. ನಮ್ಮ ಕಡೆಯಿಂದ ನಿಮಗೆ ಯಾವುದೇ ಕೆಲಸ ಆಗಬೇಕಿದ್ರೂ ಕೇಳಿ, ನಾನು ಖುದ್ದಾಗಿ ಮಾಡಿಕೊಡ್ತೀನಿ. ಬೇಕಿದ್ರೆ ನಿಮ್ಮ ಟ್ರಾನ್ಸ್ಫರ್ನೂ ನಾನೇ ಮಾಡಿಸ್ಕೊಡ್ತೀನಿ. ನೀವು ಮಾಡಿರೋದೇ ಸಾಕು. ಸರಿ, ನಾನಿನ್ನು ಬರಲಾ? ಅಯ್ಯೋ ಅಕ್ಕವ್ರೆ, ಬರಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ಹೋಗ್ತೀನಿ ಅಂತ ಹೇಳಿ ವಾಪಸ್ ಬರೋಕ್ಕೆ ಇವರೇ ಇರೋದಿಲ್ವಲ್ಲ. ಬರ್ತೀನಿ. ಆ ಮುದುಕಿ ಇಲ್ಲೇ ಅವಳೆ, ನಮ್ಮ ನಾಟಕನ ಶುರು ಹಚ್ಕೊಳ್ಳೋಣ. ಲೇ ಪೆದ್ದಿ, ಈ ಮುದುಕಿ ಮುಂದೆ ನಾಟಕ ಮಾಡಿ ಏನೇ ಪ್ರಯೋಜನ ಬಂತು? ನಾನು ಹೇಳೋವರೆಗೂ ಸ್ವಲ್ಪ ತಡಿ. ಶಾರದಕ್ಕ, ಬಾವಂಗೆ ಈ ಮನೆ ದೊಡ್ಡ ಸೊಸೆಗೆ ಒಳ್ಳೇದಾಗಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ರಾ? ನನ್ನ ಬಗ್ಗೆನೂ ಸ್ವಲ್ಪ ಕೇಳ್ಕೋಬೇಕಿತ್ತು. ನಾನು ಈ ಮನೆಗೆ ಸೇರ್ತೊಳ್ತಾನೆ. ನಾನು ಈ ಮನೇಲಿ ಎಲ್ಲರೂ ಸಂದಾಕಿರ್ಲಿ ಅಂತಲೇ ಬೇಡ್ಕೊಳ್ಳೋದು ಸೊಸೆಮ್ಮ. ಹಿರಿ ಸೊಸೆ ನೀವು ಯಾವಾಗಲೂ ನಗ್ತಾ ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಇದಕ್ಕೆ ನೀವು ಬೇಡ್ಕೊಳ್ದೇನೆ ಇರ್ಬೋದಿತ್ತು ಅಲ್ವಾ ಅಕ್ಕವ್ರೆ? ಬಾವಾ, ನೀವೇನೋ ತುಂಬ ಯೋಚಿಸ್ತಿದ್ದೀರಿ ಅನ್ಸುತ್ತೆ. ಏನಾದರೂ ಇದ್ರೆ ಹೇಳಿ ಬಾವಾ. ಅದಕ್ಕೆ ಹಾಗೇನೂ ಇಲ್ಲ. ಅತ್ತಿಗೆಗೆ ಡೈರಿ ಬಗ್ಗೆ ಹೇಳ್ಬಿಡ್ಲಾ? ಏನ್ ಬಾವಾ ಅದು? ಡೈರಿನಾ? ಅದರಿಂದ ಏನಾದರೂ ನಿಮ್ಗೆ ತೊಂದರೆ ಆಗ್ತಿದ್ಯಾ? ಇಲ್ಲ ಇಲ್ಲ, ಹಂಗೇನಿಲ್ಲ. ಅಕ್ಕವ್ರೆ, ಈ ಕಾಗದ ಮನೆಯಿಂದ ಬಂದೈತೆ, ಒಸಿ ಓದಿ ಹೇಳಿ. ಕಾಗದಾನ? ಹ್ಞೂ ಅಕ್ಕವ್ರೆ, ಅಪ್ಪಯ್ಯ ಬರ್ದು ಕಳ್ಸೋರೆ. ಏನು ಬರ್ದೋರೋ ಏನೋ, ಓದಿ ಹೇಳಿ ಅಕ್ಕವ್ರೆ. ಏ ಚಂದ್ರಿ, ನಿಮ್ಮ ಅಪ್ಪ ಹಿಂಗೆ ಬರೆಯೋಕ್ಕೂ ಬರ್ತದ? ಹೇಳಿ, ಕೇಳ್ತಿದ್ದಾರಲ್ಲ. ಪತ್ರ ಬರೆಯೋದಕ್ಕೆ ಬರುತ್ತಾ ಅಂತ ಹೇಳು. ಪತ್ರ ಬರೆಯೋದಕ್ಕೆ ಬರದೇ ಇದ್ರೂ ಬೇರೆಯವ್ರ ಕೈಲಿ ಬರ್ಸಿ ಅದನ್ನು ಕಳಿಸಿದ್ದಾರೆ ಅಂತ ಹೇಳು. ಶಾರದಕ್ಕ, ನಮ್ಮ ಅಪ್ಪಯ್ಯಂಗೆ ಓದು ಬರ ಬರ್ದೇ ಇರ್ಬೋದು, ನನ್ನ ಮ್ಯಾಗೆ ಸಾನೆ ಪಿರುತಿ ಇಟ್ಕೊಂಡವ್ರೆ. ನಿಮ್ಗೇನು ಗೊತ್ತಾಗ್ತೈತೆ ಹೇಳಿ? ನಿಮ್ಗೇನು ಮಗನ ಮಗಳ? ಅದು ಬಿಡಿ ಅಕ್ಕವ್ರೆ, ನೀವು ಓದಿ ಹೇಳಿ. ನಿನ್ನಂಥ ಓದು ಬರಹ ಬರ್ದಿರೋರ ಗತಿನೇ ಇಷ್ಟು. ಇಷ್ಟು ಓದೋದನ್ನು ಕಲ್ತ್ಕೊಂಡಿದ್ದಿದ್ರೆ ಈ ರೀತಿ ಊರವ್ರ ಹತ್ರ ಎಲ್ಲ ಕೇಳಿ ತಿರ್ಗೋದು ತಪ್ತಿತ್ತ?
ಇದನ್ನ ಹುಸಿ ಓದಿ ಹೇಳ್ರಲ್ಲ